ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಅಫಿಷಿಯಲ್. ನಾನು ಚೇತನ್ ಕೆ. ನೀವು ಯಾರು KCET ಕೌನ್ಸಿಲಿಂಗ್ನ ಮುಖಾಂತರ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ಲರೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಇದೆ. ಹೌದು, ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ನ ಕೇಳಾದ್ಮೇಲೆ ನೀವು ಎಷ್ಟೋ ಜನ ಬೇಜಾರಾಗ್ಬೋದು. ಆ ರೀತಿ ಇದೆ ಈ ಒಂದು ಅಪ್ಡೇಟು. ಇವಾಗ KA ಕಡೆಯಿಂದ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ ಬಂದಿದೆ CET ವಿದ್ಯಾರ್ಥಿಗಳಿಗೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನವಿಟ್ಟುಕೊಂಡವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದೇ ಒಂದು ಸಣ್ಣ ಲೈಕು ಹಾಗೆ ಒಂದು ಸಣ್ಣ ಸಬ್ಸ್ಕ್ರೈಬು ಇದೇ ರೀತಿ ನಿಮಗೆ ಎಲ್ಲ ಅಪ್ಡೇಟ್ಸ್ನ ಕೊಡೋಕ್ಕೆ ಸಹಾಯ ಆಗ್ತದೆ. ಸೊ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಅಪ್ಡೇಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವುದನ್ನ ಕೂಡ ಮಿಸ್ ಮಾಡ್ಕೋಕ್ಕೆ ಹೋಗಬೇಡಿ, ಓಕೆನಾ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನವಿಟ್ಟು ಕೊನೆವರೆಗೆ ನೋಡ್ತಾ ಹೋಗಿ. ಇವಾಗ ಏನು ಬ್ಯಾಡ್ ನ್ಯೂಸ್ ಬಂದಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ ನನ್ನ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ. ಯಾಕೆ ಅನೌನ್ಸ್ ಆಗಿಲ್ಲ ಅಂದರೆ ನಿಮ್ಮ PUC ಮಾರ್ಕ್ಸ್ ಬಂದ್ಬಿಟ್ಟು KAಗೆ ಫೆಚ್ ಆಗಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ KA ಅವರು ನಿಮಗೆ ಮತ್ತೊಂದು ಮಾರ್ಕ್ಸ್ ಎಂಟ್ರಿ ಲಿಂಕನ್ನು ಬಿಟ್ಟಿದ್ದಾರೆ. ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ನಿಮ್ಮ PUC ಮಾರ್ಕ್ಸ್ ಎಂಟ್ರಿ ಮಾಡಿ ಆಮೇಲೆ ರಿಸಲ್ಟ್ ಆದರೆ ಅನೌನ್ಸ್ ಮಾಡ್ತಾರೆ, ಓಕೆನಾ. ಲಿಂಕ್ ಬೇಕು ಅನ್ನೋರು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಲೈಕ್ ಇರ್ತೀವಿ. ಇವಾಗ ಎಲ್ಲರೂ ಕೂಡ CET ಎಕ್ಸಾಮ್ನ ಬರೆದಿರೋದು ಏನಕ್ಕೆ, ಕೌನ್ಸಿಲಿಂಗ್ ಅಟೆಂಡ್ ಮಾಡೋದು ಏನಕ್ಕೆ, ನೀವೆಲ್ಲರೂ ಕೂಡ ಎಕ್ಸಾಮ್ ಬರೆದಿರೋದು ಕನ್ಸೆಷನ್ ಏನಾದರೂ ಆಗುತ್ತೆ ಅಂತ, ಅಂದರೆ ಫೀಸ್ ಕಮ್ಮಿ ಆಗುತ್ತೆ ಅಂತ. ಡೈರೆಕ್ಟಾಗಿ ಹೋದರೆ ಫೀಸ್ ಜಾಸ್ತಿ ಕೇಳ್ತಾರೆ ಅಂತ ಅಲ್ವಾ. ಆದರೆ KA ಅವರು ಏನು ಮಾಡಿದ್ದಾರೆ ಅಂದರೆ ಈ ವರ್ಷ ಫೀಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನೋಡಿ ಫೀಸ್ ಬಂದ್ಬಿಟ್ಟು 7.5% ಇನ್ಕ್ರೀಸ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಕೇವಲ ಯಾರಿಗೆ, ಅದು ಕೂಡ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಮಾತ್ರ. ಫಾರ್ ಎಕ್ಸಾಂಪಲ್ ನೋಡಿ, ಹೋದ ವರ್ಷ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ 1 ಲಕ್ಷ ಫೀಸ್ ಇತ್ತು. ಆದರೆ ಈ ವರ್ಷ ಅದನ್ನ 1,07,500ಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದರೆ ಹೋದ ವರ್ಷ 1 ಲ್ಯಾಕ್ ಇದ್ರೆ ಈ ವರ್ಷ 1,07,500ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದರೆ ಟೋಟಲ್ ಆಗಿ 7.5% ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 7.5% ನಿಮ್ಮ ಒಂದು ಫೀಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದು ಕೇವಲ ಯಾರಿಗೆ, ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರ, ಓಕೆನಾ. ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಗೊತ್ತಿಲ್ಲ ಫ್ರೆಂಡ್ಸು, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಮಾಹಿತಿ ತಿಳಿಸಿ. ನಿಮ್ಮ KCET ರಿಲೇಟೆಡ್ ಏನೇ ಡೌಟ್ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.